ಇವತ್ತಿನ ದಿನ ಸಿಂಪಲ್ಲಾಗಿ ಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನೀವು ಕಾಯಿನ ಹಸಿ ಕಾಯಿ ಇರಬೇಕು, ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ನೀರು ಹಾಕ್ದೇ ಹಾಗೇ ಮಿಕ್ಸಿ ಮಾಡ್ಕೋಬೇಕು, ತರಿಯಾಗಿ ರುಬ್ಕೋಬೇಕು. ಅದನ್ನು ನಾನಿಲ್ಲಿ 4 ಕಪ್ಪಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. 4 ಕಪ್ಪಷ್ಟು ಕಾಯಿಗೆ 1.5 ಕಪ್ಪಷ್ಟು ಅಥವಾ 1.5ಗಿಂತ ಸ್ವಲ್ಪ ಜಾಸ್ತಿ ಆದರೂ ನಡೆಯುತ್ತೆ. ಅದಕ್ಕಿಂತ ಜಾಸ್ತಿ ಹಾಕ್ಬಿಟ್ರೆ ತುಂಬ ಸ್ವೀಟ್ ಆಗುತ್ತೆ. 1.5 ಕಪ್ ಕರೆಕ್ಟ್ ಆಗುತ್ತೆ. 4 ಕಪ್ಪು ಕೊಬ್ಬರಿಗೆ 1.5 ಕಪ್ಪಷ್ಟು ಬೆಲ್ಲ, ಅದಕ್ಕೆ ಒಂದು 2-3 ಸ್ಪೂನಷ್ಟು ನೀರು ಹಾಕಿ ಅಷ್ಟೇ. ಜಾಸ್ತಿ ಹಾಕ್ಬಿಟ್ರೆ ಪಾಕ ಬರೋದಿಲ್ಲ. ನಮಗೆ ಒಂದೆಳೆ ಪಾಕ ಬರೋ ಹಾಗೆ ಒಂದು 2-3 ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು. ಆವಾಗ ಬೇಗ ಪಾಕ ಬರುತ್ತೆ. ಭಾಳ ನೀರು ಹಾಕಿದ್ರೆ ಅದು ಪಾಕ ಬರುವುದು ಕುದಿಸ್ತಾನೇ ಇರಬೇಕಾಗುತ್ತೆ. ಆವಾಗವಾಗ ನೀಟಾಗಿ ಈ ಥರ ಕೈ ಆಡ್ತಾ ಇರಬೇಕು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ, ಹಾಗಾಗಿ ಈ ಥರ ಕಲರ್ ಇದೆ ನೋಡಿ. ಈ ಥರ ಎಲ್ಲ ಕರಗಿದ ಮೇಲೆ ಚೆಕ್ ಮಾಡ್ತಾಯಿರಿ ಅವಾಗವಾಗ ಪಾಕ ಬಂದಿದೆಯಾ ಅಂತ. ಅಷ್ಟರಲ್ಲಿ ಒಂದು 4 ಏಲಕ್ಕಿ, 1-2 ಲವಂಗನ ಪುಡಿ ಮಾಡ್ಕೊಂಬಿಡೋಣ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ, ಯಾಕಂದರೆ ಅದು ಕುಟ್ಟಬೇಕಾದ್ರೆ ಸರಿಯಾಗಿ ನೈಸಾಗಿ ಪೌಡ್ರ್ ಆಗೋದಿಲ್ಲ, ಹಂಗೆ ಕುಟ್ಟಿದ್ರೆ. ಅದಕ್ಕೋಸ್ಕರ 4 ಏಲಕ್ಕಿ, 1-2 ಲವಂಗ, ಒಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಟಬೇಕು. ಪುಡಿ ಆಗೋವರೆಗೂ ಕುಟ್ಟಬೇಕು. ಕುಟ್ಟಾಣಿ ಅಂತ ಕರೀತಾರೆ ನಮ್ಮ ಕಡೆ ಇದಕ್ಕೆ. ನೀವೇನಂತೀರ ಅಂತೇಳಿ ಕಮೆಂಟ್ ಮಾಡಿ. ಎಲೆ ಅಡಿಕೆ ಕುಟ್ಟೋದಕ್ಕೆ ಯೂಸ್ ಮಾಡ್ತಾಯಿದ್ರು ನೋಡಿ. ಒಂದೆಡೆ ಪಾಕ ಬಂದಿದೆ. ಈಗ ಅದನ್ನು ಸೋಸ್ಕೋಬೇಕು. ಕೊಬ್ಬರಿ ಅಳತೆ ಮಾಡಿ ಹಾಕ್ಕೊಂಡಿರ್ತಾರಲ್ಲ, ಅದಕ್ಕೆ ಬೆಲ್ಲನ ಸೋಸ್ಕೊಳ್ಳಿ. ಯಾಕಂತಂದರೆ ಎಷ್ಟೇ ಆರ್ಗ್ಯಾನಿಕ್ ಬೆಲ್ಲ, ಏನೇ ಬೆಲ್ಲ ಅಂದ್ರೂ ಅದರಲ್ಲಿ ಕಸ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಕಸ, ಕಡ್ಡಿ, ಕಲ್ಲು, ಮರಳಿರುತ್ತೆ, ನೀಟಾಗಿ ಸೋಸ್ ಹಾಕ್ಕೊಂಡ್ರೆ ಕಲ್ಲು ಮಣ್ಣು ಏನಿದೆ ಬಂದ್ಬಿಡುತ್ತೆ, ಅದು ಸಪ್ರೇಟ್ ತೆಗಿಬೋದು. ಅದಕ್ಕೋಸ್ಕರ ಅದೆಲ್ಲ ನೋಡಿ ಕಸ ಎಷ್ಟು ಬಂದಿದೆ, ಅದಕ್ಕೋಸ್ಕರ. ಓಕೆ, ಅದು ಬೆಲ್ಲ ಎಲ್ಲ ಸೋಸಾದ್ಮೇಲೆ ನೀಟಾಗಿ ಇದನ್ನು ಬೆಲ್ಲ ಮತ್ತು ಕೊಬ್ಬರಿ ಹಾಕಿರ್ತೀವಲ್ಲ ಅದನ್ನು ನೀಟಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಕುದಿಬೇಕದು. ಕೊಬ್ಬರಿದು ಹಸಿ ವಾಸನೆ ಹೋಗಬೇಕು. ಮತ್ತು ಅದನ್ನ ನಾವು ಉಂಡೆ ಕಟ್ಟಿದ್ರೆ ನೀಟಾಗಿ ಉಂಡೆ ಕಟ್ಟೋಕ್ಕೆ ಬರಬೇಕು. ಆ ರೀತಿಯಾಗಿ ನೀಟಾಗಿ ಬಾಡಿಸ್ಕೊಂಡ್ರೆ ನಿಮಗೆ ಏನಿಲ್ಲ ಅಂದರೆ 1 ವಾರದವರೆಗೂ ಕಾಯಿ ಹೋಳಿಗೆನ ಮಾಡಿಟ್ಟಿದ್ದು ಏನೂ ಆಗೋಲ್ಲ. 1 ವಾರದವರೆಗೂ ಕಾಯಿ ಹೋಳಿಗೆ ತಿನ್ಬೋದು ನೀವು. ಅದಕ್ಕೋಸ್ಕರ ಚೆನ್ನಾಗಿ ಬಾಡಿಸ್ಕೋಬೇಕು ಫಸ್ಟು. ಇದೇ ಇಂಪಾರ್ಟೆಂಟು, ಊರಿನದ್ದೇ ಇಂಪಾರ್ಟೆಂಟು. ನೋಡಿ ಎಷ್ಟಾಗಿದೆ ಇವಾಗ. ಕುದ್ದು ಚೆನ್ನಾಗಿ ಬೆಂದಿದೆ. ಬೆಂದಮೇಲೆ ಸ್ವಲ್ಪ ಶುಂಠಿ ಪುಡಿ, ಆಮೇಲೆ ಕುಟ್ಟಿಟ್ಟಿರೋಂಥ ಏಲಕ್ಕಿ, ಲವಂಗ ಪುಡಿ ಇತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಸ್ಟವ್ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಆಮೇಲೆ ಕಣಕನ ಬೆಳಗ್ಗೆನೇ ಕಲಸಿಟ್ಟಿದ್ವಿ. ಒಂದು 3-4 ಅವರ್ ಮುಂಚೆನೇ ಕಲಸಿಟ್ಬಿಟ್ರೆ ಸಾಕು, ಚೆನ್ನಾಗಿ ಬರುತ್ತೆ ಹೋಳಿಗೆ ನೋಡಿ. ಹೂರಣನೂ ತಣ್ಣಗಾಗಿದೆ. ಇವಾಗ ಅದನ್ನು ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ. ಕೈಗೆ ಅಂಟೋದೇ ಇಲ್ಲ, ಇದು ಸ್ವಲ್ಪನೂ ನೀಟಾಗಿ ಬೆಂದಿದೆ. ಇದನ್ನು ಮಿನಿಮಮ್ 1 ವಾರ ಇಟ್ಕೊಂಡು ತಿನ್ಬೋದು ನೀವು, ಏನೂ ಆಗಲ್ಲ. ಈ ರೀತಿಯಾಗಿ ಉಂಡೆ ಮಾಡಿ ಇಟ್ಕೊಂಡ್ರೆ ನೀವು ಹೋಳಿಗೆ ತಟ್ಟಕ್ಕೆ ಈಸಿ ಆಗುತ್ತೆ ನೋಡಿ. ನಾನು 4 ಕಪ್ ಕೊಬ್ಬರಿ ಹಾಕಿದ್ನಲ್ಲ, ಇಷ್ಟಾಗಿದೆ. ಇದರಲ್ಲಿ ಇದಿಷ್ಟು ಉಂಡೆ ಮಾಡಿರೋದು. ಮತ್ತು ಇನ್ನೊಂದು 8 ಹೋಳಿಗೆ ಆಗ್ಬೋದೇನಪ್ಪ, ಅಷ್ಟು ಹೂರಣನ ಕೈಯಲ್ಲೇ ತಿಂದ್ಬಿಟ್ಟಿದ್ದಾರೆ ಇವರೆಲ್ಲ. ನಮ್ಮ ಮನೇಲಿ ಮಕ್ಕಳಿದ್ದಾರಲ್ಲ, ಇವನು ಒಂದು 8 ಹೋಳಿಗೆ ಆಗೋಷ್ಟು ಹೂರಣ ಕೈಯಲ್ಲೇ ಹಿಡ್ಕೊಂಡು ತಿಂದ್ಬಿಟ್ರು ನೋಡಿ. ತಟ್ಟೋದಕ್ಕೂ ಮುಂಚೆ ಪ್ಯಾನಿಗೆ ಮತ್ತು ಲಟ್ಟಣಿಗೆಗೆ, ಎಲೆಗೆ ಈ ಥರ ಎಣ್ಣೆ ಸವರ್ಕೋಬೇಕು. ಇದು ಈ ಥರ ಫಸ್ಟ್ ಟೈಮ್ ಒಂದು ಸರಿ ಹಾಕಿದ್ರೆ ಸಾಕು, ಆಮೇಲೆ ನೆಕ್ಸ್ಟ್ ಹಾಕೋದೇ ಬೇಕಾಗಲ್ಲ ಇದಕ್ಕೆ.
ಫಸ್ಟು ಒಂದು ಹೋಳಿಗೆ ಮಾಡೋವರೆಗೂ ಎಣ್ಣೆ ಹಚ್ಬೇಕು, ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಚ್ಕೋಬೇಕು. ಆವಾಗ ಅಂಟ್ಕೊಳೋದಿಲ್ಲ, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ, ಎಲ್ಲ ಕಿತ್ತೋಗುತ್ತೆ ಹೋಳಿಗೆ. ನೋಡಿ ಕಣಕನೂ ಅಷ್ಟೇ ಚೆನ್ನಾಗಾಗಿದೆ. ಆವಾಗ ಹೋಳಿಗೆ ತಟ್ಟೋಣ. ನೀವು ಕಣಕ ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿನೇ ಕಲಸಿ, ನೀವು ತೆಳುವಾಗಿ ಮೆತ್ತಗೆ ಕಲಿಸ್ಬಿಟ್ರೆ ನಿಮಗೆ ಹೋಳಿಗೆ ತಟ್ಟೋಕ್ಕೆ ಆಗಲ್ಲ, ಕಿತ್ತೋಗ್ಬಿಡುತ್ತೆ. ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಫಸ್ಟ್ ಎಣ್ಣೆ ಹಚ್ಕೊಂಡು ಎರಡು ಕೈಗೆ ಎಣ್ಣೆ ಹಚ್ಕೊಂಡು ನೋಡಿ. ಇವಾಗ ಫಸ್ಟ್ ಹೇಗೆ ಮಾಡೋದಂತ ಒಂದು ನೀಟಾಗಿ ತೋರಿಸ್ತೀನಿ. ಕಣಕನ ಈ ಥರ ಮಾಡ್ಕೋಬೇಕು, ಉದ್ದಬೇಕು. ಆಮೇಲೆ ಅದರೊಳಗಡೆ ಹೂರ್ಣ ಉಂಡೆ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಹೂರ್ಣನ ಇಡಬೇಕು. ಮಕ್ಳಿಗೆ ಈ ಥರ ಕಾಯಿ ಹೋಳಿಗೆ ಮಾಡಿಕೊಟ್ಬಿಟ್ರೆ ಆಟ ಆಡ್ಕೊತ ಕೈಯಲ್ಲಿ ಹಿಡ್ಕೊಂಡೇ ತಿಂದ್ಬಿಡ್ತಾರೆ ಅಲ್ವಾ ಗುಬ್ಬಿ? ಇಷ್ಟು ಚೆನ್ನಾಗಿತ್ತ ಕಾಯಿ ಹೋಳಿಗೆ? ಚೆನ್ನಾಗಿತ್ತಮ್ಮ. ಎಷ್ಟು ತಿಂದೆ ನೀನು? ಭಾಳ ತಿಂದೆ. ಮತ್ತೆ ಮಾಡೋಣ? ನಮ್ಮ ಮನೇಲಂತೂ ಸ್ವೀಟ್ ಎಷ್ಟು ಮಾಡಿದರೂ ಸಾಕಾಗಲ್ಲ ಅಲ್ಲ? ನೀಟಾಗಿ ಲಟ್ಟಿಸ್ಕೋಬೇಕು, ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ನೋಡಿ, ನೀವು ಕಣಕ ಚೆನ್ನಾಗಿ ಕಲಿಸ್ಕೊಂಡು ನೆನೆ ಬಿಟ್ಟಿದ್ದರೆ ಒಂದು 4 ಅವರ್ ಮುಂಚೆನೇ ಕಲಿಸ್ಕೊಂಡ್ಬಿಟ್ರೆ ಈಸಿಯಾಗಿ ಚೆನ್ನಾಗಿ ಮಾಡ್ಕೊಬೋದು. ನೀವು ಆವಾಗಲೇ ಕಲಿಸ್ಕೊಂಡು ಆವಾಗಲೇ ಉದ್ದುತ್ತೀನಿ ಅಂದರೆ ಈ ಥರ ಹೋಳಿಗೆ ಬರಲ್ಲ. ನೀವು ಯಾವಾಗಲೂ ಹೋಳಿಗೆ ಮಾಡ್ತೀನಿ, ಯಾವುದೇ ಹೋಳಿಗೆ, ಬೇಳೆ ಹೋಳಿಗೆ, ಶೇಂಗಾ ಹೋಳಿಗೆ, ಕಾಯಿ ಹೋಳಿಗೆ ಯಾವುದೇ ಮಾಡ್ತೀನಿ ಅಂತಂದ್ರೂ ಒಂದು 4 ಅವರ್ ಮುಂಚೆನೇ ಕಣಕನ ಕಲಸಿ ಇಟ್ಬಿಡಿ. ಆವಾಗ ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ. ಚೆನ್ನಾಗಿ ಕೈಯಲ್ಲಿ ನಾದಬೇಕು, ನಾದ್ಬಿಟ್ಟು ನೀವು ಯೂಸ್ ಮಾಡಿದ್ರೆ ಹೋಳಿಗೆ ಪೂರಿ ಥರ ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ ಹೋಳಿಗೆ ಮಾತ್ರ. ಒಂದು ಪೂರ್ತಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸಿಂಪಲ್ಲಾಗಿ ಮನೇಲಿರೋ ಐಟಮ್ಸ್ನ ಯೂಸ್ ಮಾಡ್ಕೊಂಡು ಸಿಂಪಲ್ಲಾಗಿ ಮಾಡ್ಕೊಂಡು ಚೆನ್ನಾಗಿ ತಿನ್ನಿ, ಎಂಜಾಯ್ ಮಾಡಿ ಅಷ್ಟೇ. ಶುಗರ್ ಬರುತ್ತೆ, ಬಿ ಪಿ ಬರುತ್ತೆ, ಮತ್ತೇನೋ ಬರುತ್ತೆ ಅಂತಂದು ಇವೆಲ್ಲ ತಿನ್ನೋದು ಬಿಡಬೇಡಿ ಫ್ರೆಂಡ್ಸ್. ಚೆನ್ನಾಗಿ ಊಟ ಮಾಡಿ ಆರೋಗ್ಯವಾಗಿರಿ, ಇಷ್ಟೇ ಹೇಳೋದು. ಈ ಪಿಜ್ಜಾ, ಬರ್ಗರು ಇವೆಲ್ಲ ತಿನ್ನೋದಕ್ಕಿಂತ ಈ ಥರದ್ದು ಮಾಡ್ಕೊಂಡು ತಿನ್ನಿರಿ, ರುಚಿಯಾಗಿ ಸಖತ್ತಾಗಿರುತ್ತೆ. ಇವೆಲ್ಲ ಹೆಲ್ದಿ ಫುಡ್ಡು ಮತ್ತು ಟ್ರೆಡಿಷ್ನಲ್ ಫುಡ್ಡು, ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲೂ ಒಂದು ಸ್ವಲ್ಪನೂ ಕಿತ್ತೋಗೋದಿಲ್ಲ ಹೋಳಿಗೆ. ನೀವು ಕಣಕ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ರೆ ಸ್ವಲ್ಪನೂ ಹೋಳಿಗೆ ಕಿತ್ತೇ ಹೋಗೋದಿಲ್ಲ. ಸ್ಟವ್ನು ಅಷ್ಟೇ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಸ್ಟವ್ನ. ತುಂಬ ಜೋರು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನಮ್ಮ ಮನೇಲಿ ಒಂದು ವಾರ ಇರಲಿ 2 ದಿನ ಇರಲ್ಲ ರೀ, ಇಷ್ಟು ಹೋಳಿಗೆನೂ ಏನು ಹೂರ್ಣ ತೋರಿಸಿದ್ನಲ್ಲ ಅದಿಷ್ಟು ವಿತಿನ್ 2 ಡೇಸಲ್ಲಿ ಖಾಲಿ ಮಾಡಿಬಿಡ್ತಾರೆ ನಮ್ಮ ಮನೇಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಲ್ವಾ? ಇದೇ ಥರ ಎಲ್ಲದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಬಂತು. ಹೋಳಿಗೆನೂ ಹಾಗೆ ಹೋಯಿತು. ಇದೇ ಟೈಮಲ್ಲಿ ನಮ್ಮ ಮನೆಯವ್ರು ಫೋನ್ ಮಾಡಿದರು, ಏನು ಮಾಡ್ತಾಯಿದ್ದೀಯಾ ಅಂತ ಹೇಳ್ಬಿಟ್ಟು.
ಹೋಳಿಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಅಷ್ಟೇ ವಿತಿನ್ 10 ಮಿನಿಟ್ಸ್ ಆಲ್ರೆಡಿ ಮನೇಲಿದ್ದಾರೆ. ಯಾಕ್ರಿ ಇಷ್ಟು ಬೇಗ ಬಂದ್ರಿ ಅಂತಂದರೆ, ಹೋಳಿಗೆ ಮಾಡ್ತಾಯಿದ್ದೀನಿ ಅಂದಲ್ಲ ಅದಕ್ಕೆ ಬಂದೆ ಅಂತಂತಿದ್ದಾರೆ. ಬಂದ ತಕ್ಷಣ ಕೈಕಾಲು ತೊಳ್ಕೊಂಡು ಊಟಕ್ಕೆ ಕುಂತಿದ್ದೆ. ಅವ್ರು ಬಿಟ್ಟರೆ ಇದು ಅಷ್ಟು ಹೋಳಿಗೆ ಒಂದೇ ಟೈಮ್ಗೆ ತಿಂದು ಮುಗಿಸ್ಬಿಡ್ತಾರೆ. ನಮ್ಮನೇಲಿ ಸ್ವೀಟ್ ಯಾರೂ ಇಷ್ಟಪಡಲ್ಲ ಅನ್ನಂಗೆ ಇಲ್ಲ, ಎಲ್ಲರೂ ಸ್ವೀಟ್ ತಿಂತೀವಿ ನೋಡಿ. ಏನಾದರೂ ಒಂದು ಸ್ವೀಟ್ ಮಾಡ್ಕೊತಾ ಇರೋದು, ತಿಂತಾ ಇರೋದು. ಅದಕ್ಕೇನು ಹಬ್ಬ ಹರಿದಿನ ಏನು ರೀಸನ್ನೇ ಬೇಕು ಅಂತ ಏನಿಲ್ಲ. ನಮ್ಗೆ ತಿನ್ನಬೇಕು ಅನ್ನಿಸ್ದಾಗ ಮಾಡ್ಕೊಳೋದು, ತಿಂತಾ ಇರೋದು ಅಷ್ಟೇ. ಇರೋದು ಒಂದು ಜೀವನ ರೀ. ಚೆನ್ನಾಗಿ ಉಂಡು ತಿಂದು ಖುಷಿ ಖುಷಿಯಾಗಿ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಎಲ್ಲ ಇದ್ಬಿಟ್ರೆ ಮುಗ್ದೋಯ್ತು ಅಷ್ಟೇ ರೀ ಜೀವನ. ನೋಡ್ರಿ, ಹೋಳಿಗೆ ನೆನೆಸ್ಕೊಂಡು ಕೆಲಸ ಮಾಡೋದು ಬಿಟ್ಟು ಬಂದ್ಬಿಟ್ಟವ್ರೆ. ಏನ್ರಿ ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಬಂದಿದೆ. ನೀವು ಮಾಡಿಕೊಂಡು ಹೋಳಿಗೆ ತಿನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.